ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ನನ್ನ ಚಾನಲ್ ನೋಡ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಏನೋ ಒಂದು ಟಾಪಿಕ್ ಅಂದರೆ, ಇವಾಗ ಒಂದು ಡ್ರೆಸ್ ತೊಗೊಂಡು, ಇವಾಗ ಮಾಮೂಲಿ ರೆಡಿಮೇಡ್ ಡ್ರೆಸ್ ಅಲ್ಲ, ಮಾಮೂಲಿ ಟಾಪು ಡ್ರೆಸ್ ಎಲ್ಲ ಹೊಲಿತಾ ಇರ್ತೀರಲ್ವ, ಲೈನಿಂಗ್ ತೊಗೊಬಂದಿರ್ತೀರ. ಓಕೆನಾ? ಕಾಟನ್ ಆಗಲಿ ಪಾಲಿಸ್ಟರ್ ಆಗಲಿ ಯಾವುದೇ ಆದ್ರೂ ಡ್ರೆಸ್ಗಳಿಗೆ ಇವಾಗ ಲೈನಿಂಗ್ ತೊಗೊಬಂದು ಕಟ್ ಮಾಡಿ ಹೊಲಿತಾ ಇರ್ತೀರ. ಸೈಡಲ್ಲಿ ಒಂದಷ್ಟು ಬಟ್ಟೆ ಉಳ್ಕೊಳ್ಳುತ್ತೆ. ಅಂದರೆ ಜಾಸ್ತಿ ದಪ್ಪಾಗಿರೋರಿಗೆ ಚಿಕ್ಕದಾಗಿ ಉಳ್ಕೊಳ್ಳುತ್ತೆ, ಸಣ್ಣಕ್ಕಿರೋರಿಗೆ ಜಾಸ್ತಿನೇ ಉಳ್ಕೊಳ್ಳುತ್ತೆ. ಅದನ್ನು ಯಾವ ರೀತಿ ನಾವು ಯೂಸ್ ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ಟಾಪಿಕಲ್ಲಿ ಹೇಳ್ತೀನಿ. ಬನ್ನಿ ನೋಡೋಣ ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ. ಆಲ್ರೆಡಿ ನಾನೊಂದು ಡ್ರೆಸ್ ಕಟ್ ಮಾಡಿದ್ದೀನಿ ನೋಡಿ, ಈ ರೀತಿ ಇದೆ. ಮೆಜರ್ಮೆಂಟ್ ಎಲ್ಲ ತೊಗೊಂಡು ಕಟ್ ಮಾಡಿ ಇದು ಉಳಿದಿರೋ ಪೀಸು ನೋಡಿ, ಇದಿಷ್ಟು ಉಳ್ಕೊಂಡಿದೆ. ಇವಾಗ ನಾನು 2 ಮೀಟ್ರ್ ಬಟ್ಟೆ ತಂದಿದ್ದೀನಿ. ಓಕೆನಾ? ಯಾವುದೇ ಆದರೂ ಒಂದು ಡ್ರೆಸ್ಗೆ ಅಂದರೆ 2 ಮೀಟ್ರ್ ಬೇಕು. ಏನೋ ಸಣ್ಣ ಇದ್ದರೆ 1.80 ಆ ಥರ ತೊಗೋಬೋದು ಅಷ್ಟೇ. ನಾನು ಮಿನಿಮಮ್ 2 ಮೀಟ್ರ್ ಅಂದರೂ ತರ್ತೀನಿ ಡ್ರೆಸ್ಗಳಿಗೆ. ಟಾಪ್ಗಳಿಗೆ ಮಾತ್ರ. ಗೌನ್ಗೆ ಲೆಹೆಂಗಾಗೆಲ್ಲ 3 ಮೀಟ್ರ್ ಬೇಕಾಗುತ್ತೆ, ಅದು ಅಂಬ್ರೆಲ್ಲ ಕಟ್ಟಿಂಗಲ್ಲಿರೋದ್ರಿಂದ. ಈ ಟಾಪ್ಗಳಿಗೆ ಮಿನಿಮಮ್ ಅಂದರೆ 2 ಮೀಟ್ರ್ ಬೇಕು. ಓಕೆನಾ? ಆಮೇಲೆ ತೋಳಿಗೆಲ್ಲ ಯಾರು ಲೈನಿಂಗ್ ಹಾಕ್ಸ್ಕೊಳ್ಳಲ್ಲ ಸಾಮಾನ್ಯವಾಗಿ, ಹಂಗಾಗಿ ಬಟ್ಟೆ ಉಳ್ಕೊಳ್ಳುತ್ತೆ. ಓಕೆನಾ? ಇದು ಆಲ್ರೆಡಿ ಕಟ್ ಮಾಡಿದ್ದೀನಿ, ಸೈಡ್ಗೆ ಇಟ್ಬಿಡೋಣ. ಇಷ್ಟೇ ಇದ್ರ ಕೆಲಸ. ಇವರು ತೋಳಿಗೇನು ಹಾಕ್ಸ್ಕೊಳ್ಳಲ್ಲ ಬಟ್ಟೆನ. ನೆಟ್ ಥರ ಇರಬೇಕು ಅಂದ್ಬಿಟ್ಟು, ತೆಳ್ಳಗಿರಬೇಕು ಅಂದ್ಬಿಟ್ಟು ಯೂಸ್ ಮಾಡಲ್ಲ. ಇವಾಗ ಇದನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ತೋರಿಸ್ತೀನಿ ಬನ್ನಿ ನೋಡಿ. ಇವಾಗ ಇದರಲ್ಲಿ ನಾವು ಆರಾಮಾಗಿ 2 ಫಾಲ್ನ ರೆಡಿ ಮಾಡ್ಕೋಬೋದು. 2 ರೆಡಿ ಆಗುತ್ತೆ, 2 ಮೀಟ್ರಿಗೆ 2 ರೆಡಿ ಆಗುತ್ತೆ ನೋಡಿ. ಈ ರೀತಿ ಫೋಲ್ಡ್ ಮಾಡಿ ಕಟಿಂಗ್ ಮಾಡಿರುವಂಥದ್ದು. ಇವಾಗ ಇದಕ್ಕೆ ನಾನು ರೆಡಿಮೇಡು ಫಾಲ್ ಇಟ್ಬಿಟ್ಟೆ ತೋರಿಸ್ತೀನಿ. ಓಕೆನಾ? ನೋಡಿ, ಇದು ರೆಡಿಮೇಡ್ ಫಾಲು ಈ ರೀತಿ ಇದೆ. ಒಂದೊಂದು ಕಂಪ್ನಿದು ಒಂದೊಂದು ಥರ ಇರುತ್ತೆ. ಒಂಚೂರು ಜಾಸ್ತಿ ಇರುತ್ತೆ, ಒಂದೊಂದು ಕಮ್ಮಿ ಇರುತ್ತೆ. ಓಕೆನಾ? ಒಂದೊಂದು ಸ್ವಲ್ಪ ಆ ಕಡೆ ಈ ಕಡೆ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ ಆ ಥರ ಇದ್ದಾಗ. ಹಂಗಾಗಿ ಇದನ್ನು ನಾನು ನೋಡಿ ಈ ಥರ ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. 2 ಮೀಟ್ರು ನೋಡಿ, ಇಷ್ಟು ಕರೆಕ್ಟಾಗಿದೆ. ಸರಿನಾ? ನೋಡಿ, ಅಂದರೆ 2.25, 2.10, 2.5 ಅಂತಾರೆ, ಆದರೆ ಇರೋದೇ 2 ಮೀಟ್ರ್ ಅಷ್ಟೇ ನೋಡಿ. ಇದು ಲೋಕಲ್ ಫಾಲ್ಗಳು ಇವಾಗ ಬರೋದೇ ಹಂಗೆ. ನೀವು ಕಾಸ್ಟ್ಲಿ ಫಾಲ್ ತೊಗೊಂಡ್ರೆ ಒಂದು ಸ್ವಲ್ಪ ಉದ್ದ ಬರುತ್ತೆ. ಓಕೆನಾ? ಇವಾಗ ಇದಿಷ್ಟು ಕರೆಕ್ಟಾಗಿದೆ ನೋಡಿ. 2 ಮೀಟ್ರ್ ಬಟ್ಟೆ ತೊಗೊಬಂದಿರೋದು. 2 ಫಾಲ್ನ ನೀವು ಆರಾಮಾಗಿ ರೆಡಿ ಮಾಡ್ಕೋಬೋದು. ಇವಾಗ ಫಾಲ್ ಇಷ್ಟಾಗಲ ಇದೆ, ಇಷ್ಟಾಗಲೇ ಬೇಕು ಅಂತ ತಲೆ ಕೆಡಿಸ್ಕೊಬೇಡಿ. ಇದೊಂಚೂರು ಕಮ್ಮಿ ಆದ್ರೂ ಏನು ತೊಂದರೆ ಇಲ್ಲ. ಚಿಕ್ಕ ಫಾಲ್ ಥರ ಆಗುತ್ತೆ. ಒಂದೊಂದು ಫಾಲು ಒಂದೊಂಚೂರು ಚಿಕ್ಕದಾಗೇ ಇರುತ್ತೆ, ಏನೂ ಅಲ್ಲ. ಅದೇ ಥರ ಇದು ಸ್ವಲ್ಪ ಚಿಕ್ಕ ಫಾಲು ಅಂತಲೇ ಅನ್ಕೋಬೋದು. ಆಮೇಲೆ ಕೆಲವರು ಬಾರ್ಡರ್ ಅಷ್ಟೇ ಇರೋದಕ್ಕೆ ಮಿನಿ ಫಾಲ್ ಹಾಕ್ತಾರೆ. ಅಕಸ್ಮಾತ್ ಇನ್ನೂ ದಪ್ಪ ಇದ್ದರು ಎಷ್ಟು ಉಳ್ಕೊತೇವೆ ಅಂದ್ಕೊಳ್ಳಿ. ಇದಿಷ್ಟು ಉಳ್ಕೊಂಡಾಗ ಇದನ್ನು ನೀವು ಚಿಕ್ಕ ಬಾರ್ಡರ್ಗೆ ಹಾಕ್ತೀವಲ್ಲ, ಅದಕ್ಕೆ ಯೂಸ್ ಮಾಡ್ಕೊಳ್ಳಿ. ಇವಾಗ ಸೀರೆ ಬಾರ್ಡರು ಸುಮ್ಮನೆ ತೋರಿಸ್ತೀನಿ. ಒಂದು ಸೀರೆ ನೋಡಿ, ಇವಾಗ ಈ ಥರ ಇರುತ್ತೆ ಅಂದ್ಕೊಳ್ಳಿ ಬಾರ್ಡರು. ಇವಾಗ ಇಷ್ಟಕ್ಕೆ ಹಾಕೋದು. ಓಕೆನಾ? ಇವಾಗ ಇಷ್ಟಕ್ಕೆ ಹಾಕೋ ಥರ ಮಾಡ್ಕೊಳ್ಳಿ. ಕಟ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಕೆಲವರು ಮಿನಿ ಫಾಲ್ ಕೇಳ್ತಾರೆ. ಇವಾಗ ಬರೋಲ್ಲ ಮಿನಿ ಫಾಲು, ಮೊದಲು ಬರ್ತಿತ್ತು. ಇವಾಗ ಅದನ್ನೇ ಕಟ್ ಮಾಡಿ ಹಾಕೋಗಿ ಅಂತಾರೆ. ಹಾಗಾಗಿ ಇಷ್ಟಕ್ಕೆ ಹಾಕೋಬೋದು ರೆಡಿ ಮಾಡಿ ಇಟ್ಕೊಂಡ್ರೆ. ಕಾಟನ್ ಆಗಲಿ ಪಾಲಿಸ್ಟರ್ ಆಗಲಿ. ಆದರೆ ಕೆಲವರು ಪಾಲಿಸ್ಟರ್ ಹಾಕ್ಸ್ಕೊಳ್ಳಲ್ಲ, ನಮ್ಮ ಸೀರೆಗಳ್ಗೆ ಹಾಕೋಬೋದು. ಇವಾಗ ಪಾಲಿಸ್ಟರ್ ಬಟ್ಟೆಲಿ ಯಾವುದೋ ಒಂದು ಹೊಲಿದ್ರಿ ಅಂದ್ಕೊಳ್ಳಿ, ಅವಾಗೇನು ಮಾಡಿ ನಮ್ಮ ಸೀರೆಗಳಿಗೆ ಹಾಕ್ಕೊಳ್ಳಿ. ಬಾಳ್ಕೆನೂ ಬರುತ್ತೆ, ಗಟ್ಟಿ ಇರುತ್ತೆ. ಪಾಲಿಸ್ಟರ್ ಬೇಗನೂ ಹರಿಯೋದಿಲ್ಲ. ಓಕೆನಾ? ಆ ಥರ ಯೂಸ್ ಮಾಡ್ಕೋಬೋದು. ಪಾಲಿಸ್ಟರ್ ಆದರೆ. ಕಾಟನ್ ಆದರೆ ನೀವು ಮಾಮೂಲಿ ಸ್ಯಾರಿಗಳಿಗೆ ಯೂಸ್ ಮಾಡ್ಕೋಬೋದು. ಚಿಕ್ಕದಾದರೂ ಮಾಡ್ಕೋಬೋದು, ದೊಡ್ಡದಾದರೂ ಮಾಡ್ಕೋಬೋದು. ಈ ವೇಸ್ಟ್ ಅಂತೂ ಆಗಲ್ಲ. ಓಕೆನಾ? ಸುಮ್ಮನೆ ವೇಸ್ಟಾಗಿ ಬಿಸಾಕಿ ಪೀಸ್ಗಳನ್ನ ಕಟ್ ಮಾಡಿ ಅದಕ್ಕೆ ಇದಕ್ಕೆ ಯೂಸ್ ಮಾಡ್ತೀವಿ. ಅದ್ರ ಬದಲು ಒಂದು ಫಾಲ್ ಯೂಸ್ ಮಾಡ್ಕೊಳ್ಳಿ. 2 ಫಾಲ್ಗೆ ನೀವು ಮಿನಿಮಮ್ ಅಂದ್ರೂ 30 ರೂಪಾಯಿ ಆಯಿತು. ಸುಮಾರಾಗಿರೋ ಫಾಲ್ ಅಂದರೂ 30, 60 ರೂಪಾಯಿ ಆಗುತ್ತೆ. ಓಕೆನಾ? ಈ ರೀತಿ ನೀವು ಡ್ರೆಸ್ಗಳು ಹೊಲಿವಾಗ ಗಮನದಲ್ಲಿಟ್ಕೊಳ್ಳಿ. ಈ ಥರ ವೇಸ್ಟ್ ಮಾಡಬೇಡಿ ಬಟ್ಟೆನ. ನಾನು ಹೇಳ್ದಂಗೆ ದಪ್ಪಕ್ಕಿರೋರಿಗೆ ಅಯ್ಯೋ ಜಾಸ್ತಿ ಬಟ್ಟೆ ಉಳಿಯೋದಿಲ್ಲಪ್ಪ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಇಷ್ಟೇ ಉಳಿಲಿ, ಒಂದು 3 ಇಂಚೇ ಉಳಿದ್ರೂ ಪರವಾಗಿಲ್ಲ. ಓಕೆನಾ? ನೋಡಿ, ಇವಾಗ ಇದು ಮಿನಿಮಮ್ಮು ನಮಗೆ ಇದು ಒಂದು 4.25 ಇದೆ. ಒಂದು 3 ಇಂಚೇ ಉಳಿತು ಅಂದ್ಕೊಳ್ಳಿ. 3 ಇಂಚು ಈ ಕಡೆ ಹಂಚಿದೆ, ಈ ಕಡೆ ಏನು ಮಾಡೋಕ್ಕೆ ಹೋಗಬೇಡಿ. ಈ ಕಡೆ ಮಾತ್ರ ಇಷ್ಟಕ್ಕೆ ಉಳಿತು ಅಂದರೆ ಇದನ್ನು ಫೋಲ್ಡ್ ಮಾಡಿ ಒಂದು ಸಣ್ಣದಾಗಿ ಒಂದು ಪಾಯಿಂಟ್ ಫೋಲ್ಡ್ ಮಾಡಿದ್ರೆ ನಿಮಗೆ ಒಂದು ಚಿಕ್ಕ ಮಿನಿ ಫಾಲ್ ಆಯಿತು. ಓಕೆನಾ? ಇವಾಗ ಸಣ್ಣದಾಗಿ ಬಾರ್ಡ್ರಿಗಿರೋರಿಗೆ ಅವಾಗ ಹಾಕಿ ಹೇಳಿ, ಆ ದೊಡ್ಡದು ಸಿಕ್ಕಲಿಲ್ಲ, ಈ ಚಿಕ್ಕದೇ ಚೆನ್ನಾಗಿರುತ್ತೆ ಹೋಗಿ ಅಂತ ಅವ್ರು ಕನ್ವಿನ್ಸ್ ಮಾಡಿದ್ರೆ ಅರ್ಥ ಮಾಡ್ಕೋತಾರೆ. ಇಲ್ಲ ಒಂದು ಸ್ವಲ್ಪ ದೊಡ್ಡದಾಗೇ ಬೇಕು ಅಂದರೆ ಇಲ್ಲೆಲ್ಲ ದೊಡ್ಡದಿದೆ, ಇಲ್ಲಿ ಚಿಕ್ಕದಿದೆ. ಓಕೆನಾ? ಇಲ್ಲಿ ಎಷ್ಟಿದೆ ಅಷ್ಟಕ್ಕೆ ತೊಗೊಳ್ಳಿ, ತೊಂದರೆ ಏನಿಲ್ಲ. ಇವಾಗ ಇದು ಎಷ್ಟು ಅಗಲ ಇದೆ ಅಷ್ಟಾಗ್ಲಕ್ಕೂ ಇದನ್ನು ಕಟ್ ಮಾಡ್ಕೊಳ್ಳಿ. ಓಕೆನಾ? ಆರಾಮಾಗಿ ನೀವು 2 ಫಾಲ್ನ ರೆಡಿ ಮಾಡ್ಕೋಬೋದು ಒಂದು ಡ್ರೆಸ್ಸಲ್ಲಿ. ಓಕೆನಾ? ಸುಮ್ಮನೆ ವೇಸ್ಟಾಗಿ ಕಟ್ ಮಾಡಿ ವೇಸ್ಟ್ ಬಿಸಾಕೋಬೋದು. ಈ ಥರ ರೆಡಿ ಮಾಡ್ಕೊಳ್ಳಿ. ಓಕೆನಾ? ತುಂಬಾ ಯೂಸ್ ಆಗುತ್ತೆ. ನಾನು ಹೇಳ್ದಂಗೆ ಕಾಟನ್ ಆದರೂ ನೋಡಿ 4.25 ಇದೆ, ಇದು 4 ಇಂಚಿದೆ, ಏನು ತೊಂದರೆ ಇಲ್ಲ. 4 ಇಂಚು ಪರವಾಗಿಲ್ಲ, ನಡೆಯುತ್ತೆ. 4.25
ಇಲ್ಲಿ ಎಷ್ಟು ಬರುತ್ತೆ ಅಷ್ಟು ತೊಗೊಳ್ಳಿ. ಇಲ್ಲಿ ಬರ್ತಾ 4ವರೆಗೆ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿಂದ ಬರ್ತಾ 4ವರೆಗೆ ತೊಗೊಳ್ಳಿ. ಇಲ್ಲೊಂಚೂರು ಒಂದೇ ಒಂದು ಫೋಲ್ಡ್ ಮಾಡಿ ನಮಗೆ ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ, ಏನೂ ತೊಂದರೆ ಇಲ್ಲ. ಈ ಥರ 4ವರೆಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ನಾನು ಹೇಳಿದಾಗ ಸಣ್ಣದಾಗಿ ಫೋಲ್ಡ್ ಮಾಡಿ, ಜಾಸ್ತಿ ಫೋಲ್ಡ್ ಮಾಡೋಕ್ಕೆ ಹೋಗಬೇಡಿ. ಸಣ್ಣದಾಗಿ ಫೋಲ್ಡ್ ಮಾಡಿದ್ರೆ ನಿಮಗೆ ಆರಾಮಾಗಿ 2 ಫಾಲ್ ರೆಡಿ ಆಗುತ್ತೆ. ಓಕೆನಾ, ಈ ಥರ ಡ್ರೆಸ್ಗಳು ಜಾಸ್ತಿ ಹೊಲಿತಿದ್ದೀರ ಅಂದರೆ ಯೂಸ್ ಮಾಡ್ಕೊಬೋದು. ಕಮ್ಮಿ ಹೊಲಿದ್ರೆ ಯೂಸ್ ಮಾಡ್ಕೊಬೋದು, ಜಾಸ್ತಿ ಅಂತಲೇ ಏನಿಲ್ಲ. ನೀವು ಎಷ್ಟಾದರೂ ಒಂದೇ ಹೊಲಿರಿ. ಇವಾಗ ಒಂದರಲ್ಲಿ 2 ಫಾಲ್ ಆಗುತ್ತೆ ಅಂದರೆ ನಮಗೆ ಎಲ್ಫೇ ಅಲ್ವಾ, ಯೂಸ್ಫುಲ್ ಅಲ್ವಾ. ಹಂಗಾಗಿ ನೀವು ವೇಸ್ಟ್ ಆಗಿರೋ ಬಟ್ಟೆಯಲ್ಲಿ ಈ ಥರ ಯೂಸ್ ಮಾಡ್ಕೊಬೋದು ಅಲ್ವಾ. ಇವಾಗ ಹೇಳಲ್ವ ಕಸದಿಂದ ರಸ ಅಂತ. ಕಸ ಅಂದರೆ ಇದೇನೋ ವೇಸ್ಟ್ ಅನ್ಕೋತೀವಿ, ಆದರೆ ಹೊಸ ಬಟ್ಟೆನೇ ತಾನೆ, ಇದು ಹೊಸ ಫಾಲೇ ತಾನೆ ಅಲ್ವಾ. ಆ ಥರ ಮಾಡ್ಕೋಬೇಕು, ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಓಕೆನಾ, ಈ ರೀತಿ ಈ ಕಡೆ ಈ ಥರ ಇರಲಿ. ನಾನು ಈ ಕಡೆ ಕಟ್ ಮಾಡ್ಕೊತೀನಿ. ನಾನು ಈ ಕಡೆ ತುದಿ ಕಟ್ ಮಾಡ್ತೀನಿ. ನಾನು ಅಂದರೆ ಎಲ್ಲ ಒದ್ದೆ ಸಮಕ್ಕೆ ಬರಲಿ ಅಂತ ಅಷ್ಟೇ. ಓಕೆನಾ, ಇಷ್ಟು ಆಯಿತು. ಈಗ ಇದನ್ನು ಈ ರೀತಿ ತೆಗೆದುಬಿಟ್ಟು ಇಲ್ಲಿ ಆಲ್ರೆಡಿ ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಗೆ ಕಟ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ನೀವು ಕಸದಿಂದ ರಸನ ತೆಗೆದು ಆರಾಮಾಗಿ ಫಾಲ್ಸ್ನ ರೆಡಿ ಮಾಡ್ಕೋಬೋದು. ಅಟ್ಲೀಸ್ಟ್ ವಾರಕ್ಕೊಂದು 2 ಡ್ರೆಸ್ ಹೊಲಿತೀರಾ, 4 ಡ್ರೆಸ್ ಹೊಲಿತೀರಾ, ಎಷ್ಟು ಹೊಲಿತೀರಾ ಅಷ್ಟರಲ್ಲಿ ನೀವು ಆರಾಮಾಗಿ ಇಷ್ಟು ಫಾಲ್ನ ರೆಡಿ ಮಾಡ್ಬೋದು. ನಾನು ಹೇಳ್ದಂಗೆ ಚಿಕ್ಕ ಪೀಸ್ ಆದರೆ ಮಿನಿ ಫಾಲ್ ಮಾಡ್ಕೊಳ್ಳಿ, ದೊಡ್ಡದಾದರೆ ದೊಡ್ಡ ಫಾಲ್ ಮಾಡ್ಕೊಳ್ಳಿ. ನೋಡಿ ಇಷ್ಟೇ. ಈ ಡ್ರೆಸ್ಸಲ್ಲೇನು ಇನ್ನೌಟ್ ಮಾಡಿಬಿಟ್ರೆ ಅದಕ್ಕೇನು ಲೈನಿಂಗ್ ಬಟ್ಟೆನೇ ಬೇಕಾಗಿಲ್ಲ. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಏನೂ ಇಲ್ಲ, ಅದಕ್ಕೆ ಕೊಟ್ಟರೆ ನೆಕ್ಕಿಗೆ ಕೊಡಬೇಕು. ನೆಕ್ಕಿಗೆ ಇನ್ನೌಟ್ ಮಾಡಿಬಿಟ್ರೆ ಅದಕ್ಕೂ ಬಟ್ಟೆ ಬೇಕಾಗಿಲ್ಲ. ಓಕೆನಾ, ಈ ರೀತಿ ರೆಡಿ ಆಯಿತು ನೋಡಿ. 2 ಫಾಲ್ ಆರಾಮಾಗಿ ರೆಡಿ ಮಾಡಿದ್ದೀನಿ. ಬನ್ನಿದ್ದೀವಿ ಸ್ಟಿಚಿಂಗ್ ಮಾಡೋದು ತೋರಿಸ್ತೀನಿ. ಯಾಕೆಂದರೆ ಆಮೇಲೆ ಹಾಗೆ ಹಾಕಿದ್ರೆ ಅಯ್ಯೋ ಸ್ಟಿಚಿಂಗ್ ಹೆಂಗಪ್ಪ ಮಾಡೋದು, ಮತ್ತು ಜಾಸ್ತಿ ಫೋಲ್ಡಿಂಗ್ ಮಾಡಿಬಿಟ್ರೆ ನೀವು ಇವಾಗ ಹಿಂಗೆ ಮಾಡಿಬಿಟ್ರೆ ಚಿಕ್ಕದಾಗ್ಬಿಡುತ್ತೆ. ಹಾಗಾಗಿ ತುದೀಲಿ ಮಾಡ್ಕೋಬೇಕು. ಬನ್ನಿ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫೋಲ್ಡ್ ಮಾಡ್ಕೊಳ್ಳಿ. ಈ ಕಡೆ ಒಂದು ಫೋಲ್ಡ್ ಮಾಡಿ, ಇದಕ್ಕೆ ಸ್ವಲ್ಪ ದೊಡ್ಡ ಹೊಲಿಗೆ ಹಾಕ್ಕೊಳ್ಳಿ, ತೊಂದರೆ ಏನಿಲ್ಲ. ಈ ಕಡೆಯಿಂದ ಸಣ್ಣಕ್ಕೆ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ, ಸ್ಟಿಚಿಂಗ್ ಆಗ್ತಿದ್ದೀವೋ ಇಲ್ಲೋ ಅನ್ಬೇಕು, ಆ ರೀತಿ ಇರಬೇಕು ಸ್ಟಿಚಿಂಗು. ಫೋಲ್ಡಿಂಗು ಜಾಸ್ತಿ ಫೋಲ್ಡ್ ಮಾಡೋಕ್ಕೆ ಹೋಗ್ಬಾರ್ದು. ನೀವು ನೋಡಿರ್ತೀರ ಫಾಲ್ಗಳಲ್ಲಿ ಯಾವ ರೀತಿ ಫೋಲ್ಡ್ ಮಾಡಿರ್ತಾರೆ ಅಂತ, ಆ ರೀತಿ ಫೋಲ್ಡ್ ಮಾಡಿ. ಉದಿರೋ ಒಂದು ಡ್ರೆಸ್ ಪೀಸಲ್ಲಿ ಈ ಥರ 2 ಫಾಲ್ ಆಗುತ್ತೆ. ಆರಾಮಾಗಿ 2 ಫಾಲ್ ಸಂಪಾದನೆ ಮಾಡ್ಕೋಬೋದು ನೀವು. ಸ್ಟಿಚಿಂಗ್ ಜೊತೆಗೆ 2 ಫಾಲ್ಸ್ನ ದುಡ್ಕೋಬೋದು. ಓಕೆನಾ, ಸುಮ್ಮನೆ ವೇಸ್ಟಾಗಿ ಬಿಸಾಕೋಬೋದು. ಈ ಥರ ಫಾಲ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸಖತ್ತಾಗೈತೆ. ರೆಡಿ ಆಯಿತು. ಈ ಕಡೆನೂ ಅಷ್ಟೇ ಸ್ವಲ್ಪ ಹಿಂಗೆ ಫೋಲ್ಡ್ ಮಾಡಿಬಿಡಿ. ಓಕೆನಾ, ಎಷ್ಟು ಸಖತ್ತಾಗಾಯಿತು ಫಾಲ್ಸು. ಓಕೆನಾ, ಈ ರೀತಿ ನೀವೇ ಮನೆಯಲ್ಲೇ ಫಾಲ್ಸ್ ರೆಡಿ ಮಾಡ್ಕೋಬೋದು ನೋಡಿ. ಒಂದು ಡ್ರೆಸ್ಸು ಸ್ಟಿಚ್ ಮಾಡಿದಾಗ ಉಳ್ಕೊಂಡಿರೋ ಪೀಸಲ್ಲಿ ರೆಡಿ ಆದಂಥ ಫಾಲ್ ಇದು. ಓಕೆನಾ, ನೋಡಿ ಎಷ್ಟು ಚೆನ್ನಾಗಾಗಿದೆ. ನೀವು ಆರಾಮಾಗಿ ವೇಸ್ಟ್ ಮಾಡಬಹುದು, ಕಸದಿಂದ ರಸ ಈ ರೀತಿ ಮಾಡ್ಕೋಬೋದು. ಓಕೆನಾ, ನಾವು ಎಷ್ಟೋ ಸಲ ಬಿಸಾಕ್ಬಿಡ್ತೀವಿ, ಇಲ್ಲ ಬೇರೆ ಯಾವುದೋ ಬೆಲ್ಟ್ ಪಟ್ಟಿಗೆ ಅದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಈ ಥರ ಫಾಲ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಯಿತು. ಓಕೆನಾ, ಇನ್ನೊಂದು ಹಾಗೇ ರೆಡಿ ಮಾಡ್ಕೊಳ್ಳೋದು.